ಓಟ್ಸ್ ರೆಡಿ ಆಗಿದೆ, ಸೋಪ್ ಮಾಡಿದ್ದು ತಿನ್ಬಿಟ್ಟು ಚೆರೆಗೆ ಬಾರಿಸಿ ಬಿಸಾಕೋಣ. ಲೆಟ್ಸ್ ಗೋ. ಬೆಳಗ್ಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್. ಸಕ್ಕದಾಗಿ ಓಟ್ಸ್ ತಿನ್ಬಿಟ್ಟು ಎನರ್ಜಿಯಾಗಿ ಹೋಗ್ತಾ ಇರೋದು. ಏನು ಖುಷಿಯಪ್ಪ ಅಂದರೆ ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಪು. ಚೆಸ್ಟ್ ಅಂದ್ರೇ ಒಂಥರ ಖುಷಿ. ನೆನ್ನೆ ಲೆಗ್ ಮಾಡುವಾಗ ನಾಳೆ ಚೆಸ್ಟ್ ಅಂದ್ರೇ ಅದೊಂಥರ ಖುಷಿ. ಓಕೆ, ಜಿಮ್ಗೆ ರೀಚ್ ಆದ್ವಿ ಇವಾಗ. ಲೆಟ್ಸ್ ಗೋ ರಾಕ್ ದ ಡೇ. ಓಕೆ, ಬಂದಿದ್ದಾಯಿತು. ಇವತ್ತು ಇಯರಲ್ಲಿ ಫಸ್ಟ್ ದಿವಸ 1/1/2026 ವಿ ಎಂಟರಿಂಗ್ ಇನ್ ಟು ಜಿಮ್. ಅಲ್ಲಿಗೆ ಫಸ್ಟ್ ಕೆಲಸ. ಮನೆಗೆ ಹೋಗಿ ಬೇಗ ಪ್ರೋಟೀನ್ ಕುಡಿಬೇಕು. ಪ್ರೋಟೀನ್ ಕುಡಿದ್ಬಿಟ್ಟು ಇವತ್ತೇನು ಮಾಡೋಣ ಅಂತ ನೋಡೋಣ. ಲೆಟ್ಸ್ ಗೋ. ಹೈ ಬ್ರೋ. ಓಕೆ, ಏನಂದರೆ ಇನ್ಸ್ಟಾಗ್ರಾಮಲ್ಲಿ 30 ಸೆಕೆಂಡ್ಸ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಹಾಕೋದು ತುಂಬ ಈಸಿ. ನೋಡೋಕೆ ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ವಾವ್, ಸೂಪರಾಗಿ ಮಾಡಿದ್ಯಾ ಕಣೋ ಅಂತಾರೆ, ಅಪ್ರಿಸಿಯೇಷನ್ ಮಾಡ್ತಾರೆ ಅಷ್ಟೇ. ಬಟ್ ನಮ್ಗೆ ಮಾತ್ರ ಗೊತ್ತಾಗೋದು ಎಷ್ಟು ಅರ್ದಿರ್ತದೆ ಇಂಡಿಯಾ ಅಂತ. ಓಕೆ, ನ್ಯೂ ಇಯರ್ಗೆ ಎಲ್ಲರೂ ಕೇಳೋದು ಒಂದೇ ಕ್ವಶನ್, ಏನ್ ರೆಸೊಲ್ಯೂಷನ್ ತಗೊಂಡೆ ಈ ವರ್ಷ ಅಂತ. ರೆಸೊಲ್ಯೂಷನ್ ಯಾರು ತಗೊಂತಾರೆ ಗೊತ್ತಾ? ಹೋದ್ ವರ್ಷ ರೆಸೊಲ್ಯೂಷನ್ ನ ಅವ್ರ ಕೈಯಲ್ಲಿ ಫುಲ್ಫಿಲ್ ಮಾಡಕ್ ಆಗಿರಲ್ಲ. ಅವರು ಈ ವರ್ಷನೂ ತಗೊಂತಾರೆ, ನೆಕ್ಸ್ಟ್ ವರ್ಷ ತಗೊಂತಾರೆ, ಅದಾದ್ಮೇಲೆ ತಗೊಂತಾ ಇರ್ತಾರೆ. ನ್ಯೂ ಇಯರ್ ಗೆ ಏನ್ ಮಾಡ್ತಾರೆ ಅಂದ್ರೆ ರೆಸೊಲ್ಯೂಷನ್ ತಗೊಂತಾರೆ ಅಷ್ಟೇ, ಬೇರೆ ಏನ್ ಚೇಂಜ್ ಮಾಡಲ್ಲ. ಅಂತವ್ರಿಗೆ ನ್ಯೂ ಇಯರ್ ರೆಸೊಲ್ಯೂಷನ್. ನಮ್ಮಂತವ್ರಿಗೆ ಬೇರೆ ಪ್ರೋಗ್ರೆಸ್. ನಾವು ಒಂಥರ ಫೈರ್ ಅಲ್ವಾ, ನಾವು ಮನ್ಸ್ ಮಾಡಿದ್ರೆ ಮೈಂಡ್ ಕೊಟ್ಟು ಮಾಡ್ತಾ ಇರ್ತೀವಿ. ರೆಸೊಲ್ಯೂಷನ್ ಯಾವ್ದು ತಗೊಳಲ್ಲ. ನಮ್ ಲೈಫ್ ಅಲ್ಲಿ ಏನಾದ್ರು ಒಂದ್ ಮಾಡ್ಬೇಕಂದ್ರೆ ನಮ್ ಮೈಂಡ್ ನ ಚೇಂಜ್ ಮಾಡ್ಬೇಕು, ಬೇರೆ ಏನಿಲ್ಲ. ಸಕ್ಕದಾಗಿ ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ಪ್ರೋಟೀನ್ ಕುಡಿದ್ಬಿಟ್ಟು ಮನೇಲಿ ಇಡ್ಲಿ ಮಾಡಿದ್ದಾರೆ, ಬನ್ನಿ ಇಡ್ಲಿ ತಿನ್ನೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿತ್ ಇಡ್ಲಿ ಅಂಡ್ ಬಾಯ್ಲ್ಡ್ ಎಗ್. ಲೆಟ್ಸ್ ಗೋ ಅಂಡ್ ಹ್ಯಾವ್ ಹೆಲ್ದಿ. ಏನಪ್ಪ ಅಂದರೆ ನಾವು ಇವತ್ತು ಚಿಕನ್ ಮಾಡ್ತೋದು ಇಸ್ಕೊಂಬರೋಕ್ಕೆ, ಸೊ ದಟ್ ಚಿಕನ್ ಇಲ್ಲ, ಆಮೇಲೆ ತಂದೂರಿ ಕ್ಯಾಚ್ ಮಾಡ್ಕೊಂಡ್ರೆ ಪ್ರೋಟೀನ್ ಕಂಪ್ಲೀಟ್ ಮಾಡ್ಕೊತೀವಿ. ಓಕೆ, ಇವಾಗ ಕಬ್ಸ್ ಬ್ಯಾಟಿಂಗ್ ಮಾಡಿಬಿಟ್ಟು ವಾಕ್ ಹೋಗ್ಬೇಕು ಒಂದು 10 ನಿಮಿಷ. ಏನಂದರೆ ಇವಾಗ ನಮ್ಮ ಫ್ಯಾಕ್ಟ್ರಿಯಲ್ಲಿದ್ದೀವಿ, ನಮ್ಮ ತಂಗಿಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಒಂದು ಶಾರ್ಟಾಗಿ ಎಲ್ಲಾದರೂ ಡ್ರೈವ್ ಹೋಗೋಣ ಅಂತ. ಇವತ್ತು 1/1/26 ಇಟ್ಸ್ ನ್ಯೂ ಇಯರ್, ಸೊ ದಟ್ ಮನೇಲೆಲ್ಲ ಟೈಮ್ ಪಾಸ್ ಮಾಡೋಣ ಅಂತ ವಿ ಆರ್ ಗೋಯಿಂಗ್ ಔಟ್ಸೈಡ್. ಲೆಟ್ಸ್ ಗೋ ಕಾರಿಮುಂಜಾ. ಏನು ಸ್ಮಾರ್ಟ್ ಆಗಿದೆಯಲ್ಲೋ. ನಾವೆಲ್ಲಿ ಬಂದಿದ್ದೀವಿ ಅಂದರೆ ಇವತ್ತು ಅಕಾಯಮ ಬೆಟ್ಟ. ಏನು ಮಾಡೋದು, ಏನಾದರೂ ಒಂದು ಟೈಮ್ ಪಾಸ್ ಮಾಡ್ಬೇಕಂತಾರೆ ಮನೆಯವರು. ನಾವಂದರೆ ಸೈಲೆಂಟಾಗಿ ಮನೆ ಕೂತ್ಕೊತೀವಿ, ಬಟ್ ಅವರು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ಬೇಕಂತಾರೆ ಲೀವ್ ಟೈಮಲ್ಲಿ. ಸೊ ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಾ ಇರೋದು ಇವಾಗ. ರೀಲ್ಸ್ನ ಕನ್ವರ್ಟ್ ಮಾಡಿ ಇಕ್ಕಿದ್ದಾರೆ ಅಕಾಯಂ ಬೆಟ್ಟನ. ನೆಕ್ಸ್ಟ್ ಲೆವೆಲ್ ಆಗಿ ಕ್ರೌಡ್ ಇದ್ದಾರೆ ಇವತ್ತು. ಲೀವ್ ಅಂದ್ಬಿಟ್ಟು ಫುಲ್ ಜಾಲಿ ಮಾಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ಸಕ್ಕತ್ತಾಗಿದೆ ಗುರು ಇಲ್ಲಿಂದ ವ್ಯೂ. ನಾವು ಹೊರಡ್ತಾ ಇದ್ದೀವಿ. ಏನು ಗುರು ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಇವತ್ತು ನ್ಯೂ ಇಯರ್ ಅಲ್ವಾ, ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದಾರೆ. ಎಲ್ಲಿ ನೋಡಿದ್ರು ಜನ. ಓಕೆ, ನಮ್ಮ ಥರ ಅವರು ಟೈಮ್ ಪಾಸ್ ಮಾಡೋಕೆ ಬಂದಿದ್ದಾರೆ. ಸಕ್ಸಸ್ಫುಲ್ಲಾಗಿ ಮನೆಗೆ ರೀಚ್ ಆದ್ವಿ. ತಿರ್ಗಾ ಕಾರ್ ಎತ್ಕೊಂಡು ಜಾಲಿ ರೈಡ್ ಹೋಗೋಣ ಅಂದ್ಬಿಟ್ಟು ಕನ್ನರ್ಗೆ ಹೋಗ್ತಾ ಇರೋದು, ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ಕೊಂಬರೋಕ್ಕೆ. ಲೆಟ್ಸ್ ಗೋ ಆ್ಯಂಡ್ ಕಮ್ ಸೂನ್. ನಮ್ಮ ಬಾಯ್ಸೂ ಫುಲ್ ಫೈರ್ ಆಗಿ ಬರ್ತಾ ಇದ್ದಾರೆ. ಕ್ಲೈಮೇಟ್ ಫುಲ್ ಚೇಂಜ್ ಆಗಿಬಿಟ್ಟಿದೆ. ನನಗೆ ಗೊತ್ತಾಗಿರೋಂಗೆ ಮೋಸ್ಟ್ಲಿ ಇವತ್ತು ಮಳೆ ಬರ್ಬೋದು ಅನ್ಕೊತೀನಿ. ವಿಲ್ಸಿ. ನಾವು ಯಾವ ಸ್ಪಾಟಲ್ಲಿ ಇದ್ದೀವಿ ಅಂದರೆ ಕಣ್ಣೂರಲ್ಲಿ ವೆಜಿಟೇಬಲ್ ಶಾಪ್. ಸಖತ್ತಾಗಿ ಇಲ್ಲಿ ಫುಲ್ ಕಡಿಮೆ ಪ್ರೈಸಲ್ಲಿ ಸಿಗ್ತದೆ. ನಮ್ಮ ತಂಗೆಲ್ಲ ಊರಿಂದ ಬಂದರೆ. ಓಕೆ, ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ಕೊಂಡು ವಿ ಶುಡ್ ಗೋ ಆ್ಯಂಡ್ ಹ್ಯಾವ್ ಅವರ್ ಡಿನ್ನರ್ ಆ್ಯಂಡ್ ವಿ ಶುಡ್ ಕಂಪ್ಲೀಟ್. ಹಾಯ್ ಸ್ವಲ್ಪ ಸಂದ ಬೇಟ. ಹಾಯ್ ಪುಳಿಪ್ ಮುಟಾಯಿ.